ಮುನಿಲಕ್ಷ್ಮಿ ಅವರ ಬಹುಶಃ ಜಿಬಿಎ ಈ ಆದೇಶದ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನೇ ಹೇಳ್ತೀರಿ ಅಂತ ಸರ್ ಮೊದಲಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬೀದಿ ವ್ಯಾಪಾರಿಗಳಿಗೆ 2014ರಲ್ಲಿ ಆ್ಯಕ್ಟ್ ಬಂದಿದೆ. ಬೀದಿ ವ್ಯಾಪಾರಿಗಳಿಗೆ ಒಂದು ಜೀವನ ಕಟ್ಕೊಳ್ಳೋಕ್ಕೆ ದಾರಿ ಬೇಕು, ಅವರಿಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಬೇಕು ಅಂತೇಳಿ ಕಾಯ್ದೆವಿದೆ. ಅದ್ರ ಪ್ರಕಾರ ನಾವೇನು ಈಗ ಐ ಡಿ ಕಾರ್ಡು ಸರ್ವೆ ಮಾಡೋದಾಗಲಿ, ಐ ಡಿ ಕಾರ್ಡ್ ಕೊಡೋದಾಗಲಿ ಪ್ರತಿ ಎ ಟು ಝೆಡ್ BBMPಯಿಂದ ಮಾಡಿಸಿದ್ದೀವಿ, ಸರ್ವೆ ಮಾಡಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ದಿಢೀರಂತ ನಾವು ಗ್ರೇಟರ್ ಬೆಂಗಳೂರು ಬಂದಿದ್ದೆ, ನಾವೆಲ್ಲ ಅಂಗಡಿಗಳನ್ನ ತೆಗಿಬೇಕು ಮಾಡಬೇಕು ಅಂದಾಗ ಎಷ್ಟೋ ಈಗ ಇರೋರು ವ್ಯಾಪಾರ ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲದೇ ಇರೋರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇರೋಂಥ ವ್ಯಾಪಾರಿಗಳು ನಿಜವಾದ ವ್ಯಾಪಾರಿಗಳಿಗೆ ಅಲ್ಲಿ ನ್ಯಾಯ ಇಲ್ಲ, ನಿಜವಾದ ವ್ಯಾಪಾರಿಗಳಿಗೆ ನ್ಯಾಯ ಇಲ್ಲ. ಅಲ್ಲಿ ಇಲ್ಲದೆ ದುಡ್ಡಿದ್ದು ಬದುಕಿ ಹೋಗ್ತಾ ಇರೋಂಥವ್ರಿಗೆ ವ್ಯಾಪಾರ ಮಾಡೋರಿಗೆ ಅವಕಾಶ ಇದೆ. ಅಲ್ಲಿ ಎಲ್ಲ ಅಲ್ಲಿ ಏನಾಗ್ತಾ ಇದೆ, ಅಂಗಡಿಗಳು ಮುಂದೆ ಜಾಗ ಬಿಟ್ಕೋತಾರೆ, ಅವರೇ ಬಾಡಿಗೆ ತೊಗೊಂಡು ಅಂಗಡಿ ಕೊಡ್ತಾರೆ. ಅಲ್ಲಿ ನಿಜವಾದ ವ್ಯಾಪಾರಿಗೆ ಅಲ್ಲಿ ಜಾಗ ಇಲ್ಲ, ಬೇರೆಯವ್ರಿಗೆ ಅವಕಾಶ ಇದೆ. ಅವ್ರ ಕಡೆಯವ್ರಿಗೆ ಯಾರೋ ಗೊತ್ತಿರೋರಿಗೆ ಬರೋದು ಜಾಗ, ಅದರಿಂದ ನಿಜವಾದ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ಈಗ ಮೇಡಮ್ ಹೇಳಿದ್ರು ಅಲ್ಲಿ ಜಾಗ ಬಿಡಲ್ಲ, ಓಡಾಡಕ್ಕಾಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಅವಕಾಶ ಮಾಡಿಕೊಟ್ಟಿರೋದು ಯಾರು? BBMP ಅವರು. ನಾವು TVC ಕಮಿಟಿ ಆಯಿತು, ಎಲೆಕ್ಷನ್ ಆಯಿತು, ಐ ಡಿ ಕಾರ್ಡ್ ಬಂತು, ಎಲ್ಲ ಬಂತು. ಇಷ್ಟು ದಿವಸ ಆಯಿತು, 6-7 ವರ್ಷ ಆಯಿತು ಎಲೆಕ್ಷನ್ ಆಗಿ, TVC ಕಮಿಟಿಯಾಗಿ. ಈ 7 ವರ್ಷದಲ್ಲಿ ಯಾಕೆ ನೀವು ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಅಂತ ಮಾಡಿಲ್ಲ ಕೆಲಸ? TVC ಕಮಿಟಿ ಏನು ಹೇಳುತ್ತೆ? TVC ಕಮಿಟಿಯಲ್ಲಿ ಏನೂ ಇಲ್ಲ ಸರ್. ಆಲ್ಮೋಸ್ಟ್ ಈಗ 1.5 ವರ್ಷ ಆಯಿತು ಒಂದು ಮೀಟಿಂಗ್ ಮಾಡಿ. ಈಗ 5 ನಗರ ಪಾಲಿಕೆ ಮಾಡಿದ್ದಾರೆ. ಅದರಲ್ಲಿ ಯಾವುದ್ರಲ್ಲೂ ಒಂದು ಮೀಟಿಂಗು ಆಗಿಲ್ಲ. ಇವಾಗ ಫಸ್ಟ್ ಆಗಿದ್ದ ಮೀಟಿಂಗ್ಗಳಲ್ಲಿ ಏನೋ ಚರ್ಚೆ, ಸದಾ ಇಂಥ ಕಂಪ್ಲೇಂಟ್ ಬಂದಿದೆ, ಇಂಥ ಕಡೆ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು, ಇದಷ್ಟೇ ಮಾಡಿದ್ರು. ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಅದ್ರ ಬಗ್ಗೆ ಮಾತು ಇಲ್ಲ, ಕಥೆನೂ ಇಲ್ಲ. ಅದನ್ನು ನೀವು ಫಾಲೋ ಅಪ್ ಮಾಡಿದರೆ ಇಷ್ಟೊತ್ತಿಗೆ ಬೀದಿ ವ್ಯಾಪಾರಿಗಳಿಗೆ ಒಂದು ಕಡೆ ಜಾಗ ಅಂತ ನೀವು ಗುರುತಿಸ್ಬೋದಾಗಿತ್ತಲ್ವ? ಐ ಡಿ ಕಾರ್ಡ್ ಕೊಟ್ಟಂಥವ್ರಿಗೆ ಜಾಗ ಗುರುತಿಸೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ವಾ ಸರ್? BBMP ಅವ್ರು ಬರ್ತಾರೆ, ಈಗ ಏನು ಹೇಳಿದ್ರು, ನಮ್ಮ ಸಚಿವರು ಬಂದು ಈಗ ಎಲ್ಲರೂ ತೆಗೆಸ್ಬಿಡಿ ಅಂತ ಹೇಳಿದ್ರು. ನೀವು ಈಗ ಎಲ್ಲಿ ಸಮಸ್ಯೆ ಇದೆ, ಜಾಗ ಎಲ್ಲಿ ತೊಂದರೆ ಇದೆ, ಅಲ್ಲಿ ಬಂದು ಅವ್ರಗಳಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿ, ಬೇರೆ ಕಡೆ ಅವಕಾಶ ಮಾಡಿಕೊಡಿ ಜಾಗ ಇರೋ ಕಡೆ. ಅದನ್ನ ಮಾಡಲ್ಲ. ಹೇಳ್ಬಿಟ್ಟಿದ್ದಾರೆ, ನಮಗೆ ಆರ್ಡರ್ ಬಂದ್ಬಿಟ್ಟಿದೆ, ತಗೊಂಡ್ ಬನ್ನಿ ತುಂಬಿ. ನಿಮ್ಗೆ ಆರ್ಡರ್ ಬಂದಿದೆ ಅಂತ ಹೇಳಿದ್ರೆ, ಅಂಡ್ ನೋಟಿಸ್ ಯಾವಾಗ ಬಂದಿದ್ದು? ನೋಟಿಸ್ ನಮ್ಗೆ ಯಾರು ಕೊಟ್ಟಿಲ್ಲ ಸರ್. ನಮ್ಗೆ ಅದ್ರ ನೋಟಿಸ್ ಬಗ್ಗೆ ನಮ್ಮ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ತನಕ ನಮ್ಗೆ ಬಂದಿರೋದು ಬರೀ ಪೇಪರು ಮತ್ತೆ ಸಚಿವರು ಮಾತಾಡಿರೋಂಥದ್ದು ಅಷ್ಟೇ ಸುದ್ದಿ ಅರಳ್ತಾ ಇದೆ, ಬಿಟ್ಟರೆ ನಮ್ಗೆ ಯಾವ ಬೀದಿ ವ್ಯಾಪಾರಿಗಳಿಗೂ ನೋಟಿಸ್ ಬಂದಿಲ್ಲ. ಏಕಾಏಕಿ ಬಂದಿದ್ದಾರೆ, 1-2 ಕಡೆ ತಿರುಗೊಳಿಸಿದ್ದಾರೆ, ಬೇರೆ ಎಲ್ಲೂ ಮಾಡಿಲ್ಲ. ಆ ಥರ ಬಂದಾಗಲೂ ನಾವು ಅವಕಾಶ ಕೊಡಲ್ಲ ಸರ್. ನಾವು ಅಲ್ಲೇ ಕೂತು ಹೋರಾಟ ಮಾಡ್ತೀವಿ.